ದಯವಿಟ್ಟು ಯಾರಾದ್ರೂ ನನಗೆ ಸಹಾಯ ಮಾಡಿ, ಸಹಾಯ ಯಾರಾದ್ರೂ. ದಯವಿಟ್ಟು ಸುಮ್ಮನೆ ನೀನು ತಪ್ಪಿಸಿಕೊಳ್ಳ ಸಾಧ್ಯವಿಲ್ಲ. ದಯವಿಟ್ಟು ಯಾರಾದ್ರೂ ನನಗೆ ಸಹಾಯ ಮಾಡಿ, ಸಹಾಯ ಯಾರಾದ್ರೂ. ನೀನ್ ಯಾರು? ಆ ಪ್ರಕರಣದ ನಿನ್ನ ಭಾಗ ಏನು? ಸತ್ಯವಲ್ಲದೆ ಬರೆಮಾಚಿದ ಕಳ್ಳ ಕ್ರಮ ಕಲ್ತಿನ. ನಾನು ಹೆದರುವುದಿಲ್ಲ. ಸರ್, ದಯವಿಟ್ಟು ನನಗೆ ಸಹಾಯ ಮಾಡಿ. ಶಾಂತವಾಗಿರಿ ಮೇಡಮ್. ಏನಾಯ್ತು? ನನಗೆ ಅಪಾಯವಾಗಿದೆ, ದಯವಿಟ್ಟು ನನ್ನ ರಕ್ಷಿಸಿ. ಸರ್, ರಾಜೇಶ್ ನನ್ನ ಮ್ಯಾರೇಜ್ ಹಾಕ್ತೀನಿ ಅಂತ ಹೇಳಿ ಹೋಟೆಲ್ ರೂಮ್ಗೆ ಕರ್ಕೊಂಡು ರೇಪ್ ಮಾಡ್ತೀವಿ. ಕಾನ್ಸ್ಟೇಬಲ್ ಹುಡುಗಿನ ಮೆಡಿಕಲ್ ರಿಪೋರ್ಟ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ಸರಿ ಸರ್. ಜಲ್ದಿ. ಅಯ್ಯೋ, ನೋ ಜಾಸ್ತಿ ಆಗುತ್ತೆ. ಸ್ವಲ್ಪ ಸಹನೆ, ಇನ್ನೇನು ಮುಗೀತು. ಧನ್ಯವಾದ. ಡಾಕ್ಟರ್, ಹಾ ಲೇಡಿ ಮೆಡಿಕಲ್ ರಿಪೋರ್ಟ್ ಯಾವಾಗ ಸಿಗುತ್ತೆ? ಇನ್ನು 2 days ನಲ್ಲಿ ಸಿಗುತ್ತೆ. ರೇಪ್ ಆಗಿದೆ. ಕಂಪ್ಲೀಟ್ ರಿಪೋರ್ಟ್ ಬಂದ್ಮೇಲೆ ಕೊಡ್ತೀವಿ. ಸರ್, ಥ್ಯಾಂಕ್ ಯು ಡಾಕ್ಟರ್. ಹಾ, ರಾಜೇಶ್ ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಾನಿ. ಓಕೆ ಸರ್, ಇವಾಗಲೇ ಹೋಗ್ತೀವಿ. ಕ್ವಿಕ್, ನೋ ಮಿಸ್ಟೇಕ್ಸ್. ಎಸ್ ಸರ್. ರಾಜೇಶ್, ನೀನು ಒಂದು ರೇಪ್ ಕೇಸ್ ನಲ್ಲಿ ಅರೆಸ್ಟ್ ಮಾಡ್ತಿದೀವಿ. ಸರ್, ನಾನು ಯಾವ ತಪ್ಪು ಕೂಡ ಮಾಡಿಲ್ಲ. ಏನಿದ್ರು ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಹೇಳು. ಸರ್, ಮೆಡಿಕಲ್ ರಿಪೋರ್ಟ್ ನಲ್ಲಿ ರೇಪ್ ಆಗಿರೋದು ಕನ್ಫರ್ಮ್ ಆಗಿದೆ. ರಾಜೇಶ್ ನ ಅರೆಸ್ಟ್ ಮಾಡೋಕೆ ಕಾನ್ಸ್ಟೇಬಲ್ಸ್ ಹೋಗಿದ್ರೆ ಬಂದಮ್ನ ಎನ್ಕ್ವೈರಿ ಮಾಡೋಣ. ಸರ್, ಮ್ಯಾರೇಜ್ ಆಗ್ತೀನಿ ಅಂತ ಸುಳ್ಳು ಹೇಳಿ ನೀನೇನ್ ಮಾಡ್ದೆ? ಸರ್, ನಾನು ಏನು ಮಾಡಿಲ್ಲ. ನಿಜ ಹೇಳು. ಇವನು ನಿಜ ಹೇಳೋದಿಲ್ಲ. ಸೊ ಇವನನ್ನ ಮೆಡಿಕಲ್ ಚೆಕ್ಅಪ್ ಕರ್ಕೊಂಡು ಹೋಗಿ ಬನ್ನಿ. ಓಕೆ ಸರ್, ಇವಾಗಲೇ ಹೋಗ್ತೀವಿ. ಡಾಕ್ಟರ್, ನಮಗೆ ಇವನ್ ಮೆಡಿಕಲ್ ರಿಪೋರ್ಟ್ ಬೇಕು ಫಾರ್ ರೇಪ್ ಕೇಸ್ ಇನ್ಕ್ಲೂಡಿಂಗ್ ಸ್ಪರ್ಮ್ ಟೆಸ್ಟ್ ರಿಪೋರ್ಟ್, ವೆರಿಫೈ ದ ಕೇಸ್ ಡೀಟೇಲ್ಸ್. ಶೋರ್, ನಾವು ರಿಪೋರ್ಟ್ ಕಳಿಸ್ತೀವಿ, ನೀವು ವೆರಿಫೈ ಮಾಡಬಹುದು ರಿಪೋರ್ಟ್ಸ್ ನ. ಸರ್, ನಾನು ಏನ್ ಮಾಡಿಲ್ಲ. ಮೆಡಿಕಲ್ ರಿಪೋರ್ಟ್ ಬಾರೋವರೆಗೆ ವೇಟ್ ಮಾಡು. ಸುಮ್ಮನೆ ಇರೋ ಇವಾಗ. ಸರ್, ಮೆಡಿಕಲ್ ರಿಪೋರ್ಟ್ ಬಂತು. ಏನಿದೆ ರಿಪೋರ್ಟ್? ಸರ್, ಸ್ಪರ್ಮ್ ಮ್ಯಾಚ್ ಆಗಿದೆ. ರಾಜೇಶ್ ಅಕ್ಯೂಸ್ಡ್. ಚಾರ್ಜ್ ಶೀಟ್ ರೆಡಿ ಮಾಡಿ. ನಿನ್ ಮೆಡಿಕಲ್ ರಿಪೋರ್ಟ್ ಮ್ಯಾಚ್ ಆಗಿದೆ. ನೀನ್ ಅಕ್ಯೂಸ್ ಇವಾಗ. ಅದ್ರೂ ನಿಜ ಹೇಳು. ನಾನು ಏನು ಮಾಡಿಲ್ಲ. ರಿಲೀಸ್ ಮಾಡಿ. ಇವಾನು ನಿಜ ಹೇಳೋದಿಲ್ಲ. ಸೊ ಇವಾನ್ ಮೇಲೆ ಸೆಕ್ಷನ್ 376 ಅಂಡ್ ಸೆಕ್ಷನ್ 64 ಸೆಕ್ಷನ್ BNS ಸೆಕ್ಷನ್ 417 490 ರೆಡಿ ಮಾಡಿ. ಓಕೆ ಸರ್, ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವನ. ಸರ್, ಚಾರ್ಜ್ ಶೀಟ್ ಎಲ್ಲ ರೆಡಿ ಆಗಿದೆ ಅಂಡ್ FIR ಕೂಡ ರಿಜಿಸ್ಟರ್ ಆಗಿದೆ. ಸರಿ, ಇದನ್ನ ನೋಡೋಣ. ಮೈಲಾರ್ಡ್, ಕಂಪ್ಲೇಂಟ್ ಅವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ನನ್ನ ಕ್ಲೈಂಟ್ ಮೇಲೆ. ನೋ ಮೈಲಾರ್ಡ್, ನನ್ನ ಕ್ಲೈಂಟ್ ಯಾವ ಸುಳ್ಳು ಕೂಡ ಹೇಳಿಲ್ಲ. ಪೊಲೀಸ್ ಅವರು ಕೂಡ ಸುಳ್ಳು ಸೆಕ್ಷನ್ಸ್ ಹಾಕಿದ್ದಾರೆ ನನ್ನ ಕ್ಲೈಂಟ್ ಮೇಲೆ. ಸೆಕ್ಷನ್ 376 IPC, ಸೆಕ್ಷನ್ 94 69 70 BNS ಅಂಡ್ ಸೆಕ್ಷನ್ 417 498. ಮೈ ಲಾರ್ಡ್, ಅದು ಎಲ್ಲ ಸುಳ್ಳು ಅಂತ ಹೇಳಕ್ಕೆ ಅವರ ಹತ್ರ ಪ್ರೂಫ್ ಇದ್ರೆ ಸಬ್ಮಿಟ್ ಮಾಡೋಕೆ ಹೇಳಿ. ನಾವು ರೇಪ್ ಆಗಿರೋದು ಸತ್ಯ, ಅದಕ್ಕೆ ಮೆಡಿಕಲ್ ರಿಪೋರ್ಟ್ ಇದೆ. ಮೈ ಲಾರ್ಡ್, ಕಂಪ್ಲೇಂಟ್ ಮತ್ತು ನನ್ನ ಕ್ಲೈಂಟ್ ಇಬ್ಬರು ಕಾಂಟ್ಯಾಕ್ಟ್ ನಲ್ಲಿ ಇದ್ರೆ, ಮ್ಯೂಚುವಲ್ ಕನ್ಸಲ್ಟ್ ಇದ್ರೆ, ಫಿಸಿಕಲ್ ರಿಲೇಶನ್ಶಿಪ್ ಇದ್ರೆ, ವಿ ಹ್ಯಾವ್ ರೆಕಾರ್ಡ್ಸ್. ಮೈ ಲಾರ್ಡ್, ನಮಗೆ ಪರ್ಮಿಷನ್ ಕೊಟ್ಟರೆ ರಾಜೇಶ್ ಅವರನ್ನ ಕ್ವೆಶ್ಚನ್ ಕೇಳ್ತೀವಿ. ಓಕೆ, ಪ್ರೊಸೀಡ್. On 15/01/2023, you exchanged phone numbers at the event? Yes, sir, at the garments event. And the number you exchanged? ನಮಸ್ಕಾರ, ನನ್ನ ಹೆಸರು ರಾಜೇಶ್ ರಾಜ್. ಈ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು, ತುಂಬಾ. ಕುಶಲತೆ ಅದ್ಭುತವಾಗಿದೆ. ಈ ಸಾರಿಗಳು ತುಂಬಾ ಚಂದವಾಗಿವೆ ನೋಡಿ. ಹೌದು, ಬಣ್ಣಗಳು ರಮ್ಯವಾಗಿವೆ. ಈ ಕಡೆ ನೋಡಿ, ಈ ಸಿಲ್ಕ್ ಸೀರೆ. ಹೌದು, ಅದು ನನಗೂ ಇಷ್ಟವಾಯಿತು. ನೀನಿ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀಯಾ? ಓಹ್, ಖಂಡಿತ ಕೊಡ್ತೇನೆ. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಟೇಕ್ ಮೈ ನಂಬರ್. ಓಕೆ, ಶೋರ್. ಮೀಟ್ ಯು ಸೂನ್. ಡೆಫಿನೆಟ್ಲಿ, ಲುಕಿಂಗ್ ಫಾರ್ವರ್ಡ್ ಟು ಇಟ್. ಇಂದು ನಾವು ಭೇಟಿಯಾದದ್ದು ಪೂರ್ತಿ ಖುಷಿನೇ ಕೊಟ್ಟಿತು. ಸಂತೋಷ ಸಂಪೂರ್ಣವಾಯಿತು. ಖಂಡಿತ. ಇಂದು ಇಷ್ಟ ನಿಮ್ಮೊಂದಿಗೆ ಮಾತನಾಡುವುದು. ನನಗೂ ಕೂಡ. ನೀನು ಯಾವಾಗಲೂ ನನ್ನನ್ನು ನಗಿಸುತ್ತೀಯಾ. ಈ ಚಹಾ ಅಂಡಿನ ವಾತಾವರಣ ಕೂಡ ಚೆನ್ನಾಗಿದೆ. ಹೌದು, ನನಗೂ ಇದು ತುಂಬಾ ಇಷ್ಟವಾಗಿದೆ. ಐ ಲವ್ ಯು. ಐ ಲವ್ ಯು ಟೂ. ಐ ಲವ್ ದಿಸ್. ಮೀ ಟು, ಸೋ ಮಚ್. ಸರ್, ನಾವು ಟ್ರಿಪ್ ಕೂಡ ತಂಬಸಲ್ಲಿ ಹೋಗಿದೀವಿ. ಅಲ್ಲಿ ಕೂಡ ರಿಲೇಶನ್ಶಿಪ್ ಮ್ಯೂಚುವಲ್ ನಲ್ಲಿ ಇದು. ಮತ್ತೆ ನಾವು ಯಾವ ಫೋರ್ಸ್ ಕೂಡ ಮಾಡಿಲ್ಲ, ಹರಸು ಕೂಡ ಮಾಡಿಲ್ಲ. ಮೈ ಲಾರ್ಡ್, ಪರ್ಮಿಷನ್ ಟು ಎಕ್ಸಾಮಿನ್ ದ ಕಂಪ್ಲೇಂಟ್. ಓಕೆ, ಪ್ರೊಸೀಡ್. ಥ್ಯಾಂಕ್ ಯು ಸರ್. ಅವರು ಹೇಳಿರೋದು ನಿಜ ಆದ್ರೆ ಅವರು ನಂಗೆ ಮ್ಯಾರೇಜ್ ಆಗ್ತೀನಿ ಅಂತ ಸುಳ್ಳು ಪ್ರಾಮಿಸ್. ಅವರು ಹೇಳ ನಿಜನಾ? ನಿಮ್ಗೆ ಗೊತ್ತಿರೋದು ನೀವು. ಆರ್ಡರ್. ನಿಮ್ ಮೊದ್ಲು ಬೇರೆ ಅವರನ್ನ ಮ್ಯಾರೇಜ್ ಆಗಿದ್ರ ಅಲ್ವಾ? ಸುಳ್ಳು ಪ್ರಾಮಿಸ್ ಮಾಡಿ ನನ್ನ ಜೊತೆ ರಿಲೇಶನ್ಶಿಪ್ ನಲ್ಲಿ ಮೋಸ ಮಾಡಿದ್ದು ರಾಜೇಶ್. ಇಲ್ಲ, ಸುಳ್ಳು. ಮೈ ಲಾರ್ಡ್, ಈ ಕಂಪ್ಲೇಂಟ್ ಬೇರೆ ಅವರನ್ನ ಈ ರಿಲೇಶನ್ಶಿಪ್ ಬಿಫೋರ್ ಮ್ಯಾರೇಜ್ ಆಗಿದ್ದಾರೆ. ಅದು ಪ್ರೂಫ್ ಎ ಮ್ಯಾರೇಜ್ ಸರ್ಟಿಫಿಕೇಟ್.
ದೂರುದಾರಿಗಳ ಒತ್ತಡವನ್ನು ವಂಚನೆ ಆಶ್ರಯಿಸಿ ಬಲವಂತದಿಂದ ಪಡೆಯಲಾಗಿದೆ ಕಂಡು ಬಂದಿಲ್ಲ. Therefore, court concluded that relationship between the parties was consensual and that criminal case arose only after the relationship turned sour. Sir, over here. A statement, please. Not now, later. What about the allegations? I have full faith. The court finds that the ingredients of the offense under section 376, the FIR and charges sheet are quashed.